ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿಯ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನೋಡೋಣ. ಟೋಟಲ್ ಆಗಿ 10 ಟೈಪ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ವಿಡಿಯೋಗಳಲ್ಲಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೇಳ್ಕೊಡ್ತೀನಿ. 2026ರಲ್ಲಿ ಕಾಲ್ ಆಗುವಂತಹ ರೈಲ್ವೆ ಎಕ್ಸಾಮ್ ಆಗಿರ್ಬೋದು, ಆಲ್ರೆಡಿ ಕಾಲ್ ಆಗಿರುವಂತಹ PC ಎಕ್ಸಾಮ್ಸ್ ಎಲ್ಲ ಸಿಲೆಬಸ್ ಅನ್ನ ಇದರಲ್ಲಿ ಕವರ್ ಮಾಡಿದ್ದೀನಿ. ಇದು ಬೇಸಿಕ್ ವಿಡಿಯೋ ಆಗಿರುತ್ತೆ. ಮುಂದಿನ ಕ್ಲಾಸ್ಗಳಲ್ಲಿ ಅಡ್ವಾನ್ಸ್ ಅಲ್ಲಿ ಹೇಳ್ಕೊಡ್ತೀನಿ. RRB ಲೋಕೋ ಪೈಲಟ್ ಆಗಿರ್ಬೋದು, ALP, NTPC ಹಾಗೂ ಡಿ ಗ್ರೂಪ್ ಎಲ್ಲ ಸಿಲೆಬಸ್ನ ಕೂಡ ಕವರ್ ಮಾಡಿದ್ದೀನಿ. ಮೊದಲು ಸೂತ್ರವನ್ನು ಕಲ್ತ್ಕೊಳ್ಳೋಣ. ನಾನು ಬೇಸಿಕ್ ಮೆಥಡನ್ನು ಕೂಡ ಹೇಳ್ಕೊಡ್ತೀನಿ, ಟ್ರಿಕ್ಸ್ನ ಮೂಲಕ ಕೂಡ ಹೇಳ್ಕೊಡ್ತೀನಿ. ಯಾವ್ದು ಈಸಿ ಆಗುತ್ತೆ ಆ ಮೆಥಡಲ್ಲಿ ನೀವು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಬೋದು. ಇವಾಗ ಸೂತ್ರ ನೋಡೋಣ. ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಅಸಲು ಇಂಟು ಸಮಯ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಸರಳ ಬಡ್ಡಿಯನ್ನು ಇಂಗ್ಲಿಷ್ನಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಪ್ರಿನ್ಸಿಪಾಲ್ ಇಂಟು ಟೈಮ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಅಥವಾ PTR ಡಿವೈಡೆಡ್ ಬೈ 100. ಪ್ರಿನ್ಸಿಪಾಲ್ ಅಂದರೆ ಅಸಲು, ಟೈಮ್ ಅಂದರೆ ಸಮಯ, R ಅಂದರೆ ಬಡ್ಡಿ ದರ. ಈ ಸೂತ್ರ ತುಂಬ ಇಂಪಾರ್ಟೆಂಟ್. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಸಲು ಇಂಟು ಸಮಯ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಕೆಲವೊಮ್ಮೆ ಮೊತ್ತವನ್ನ ಕೇಳ್ತಾರೆ. ಅಸಲು ಪ್ಲಸ್ ಸರಳ ಬಡ್ಡಿ, ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಪ್ರಿನ್ಸಿಪಾಲ್ ಅವ್ರು ಏನು ಡಾಟಾ ಕೊಟ್ಟಿರ್ತಾರೆ ಅದೇ. ಸರಳ ಬಡ್ಡಿನ ನಾವು ಸರಳ ಬಡ್ಡಿ ಕಂಡುಹಿಡ್ಕೋಬೇಕು. PTR ಡಿವೈಡೆಡ್ ಬೈ 100. ಪ್ರಿನ್ಸಿಪಾಲ್ ಟೈಮ್ ರೇಟ್ ಆಫ್ ಇಂಟ್ರೆಸ್ಟ್, ಅಸಲು ಸಮಯ ಬಡ್ಡಿ ದರ ಡಿವೈಡೆಡ್ ಬೈ 100. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಟೈಪ್ 1 ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಸಲು ಇಂಟು ಬಡ್ಡಿ ದರ ಇಂಟು ಸಮಯ ಡಿವೈಡೆಡ್ ಬೈ 100. ಮೂರು ವರ್ಷಗಳ ಕಾಲ ವಾರ್ಷಿಕ 10% 5,000 ರು ಹೂಡಿಕೆ ಮಾಡಿದಾಗ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕೇಳಿದ್ದಾರೆ. ಅಸಲು ಕೊಟ್ಟಿದ್ದಾರೆ. ಅಸಲು ಅಂದರೆ ಪ್ರಿನ್ಸಿಪಾಲ್ 5,000 ರು. 3 ವರ್ಷ ಅಂದರೆ ಟೈಮ್ ಅನ್ನ ಕೊಟ್ಟಿದ್ದಾರೆ, 3 ವರ್ಷ. ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಕೊಟ್ಟಿದ್ದಾರೆ 10%. ಫಾರ್ಮುಲಾ PTR ಡಿವೈಡೆಡ್ ಬೈ 100. P ಅಂದರೆ 5,000 ಇಂಟು T ಅಂದರೆ 3 ವರ್ಷ ಇಂಟು R ಅಂದರೆ 10% ಡಿವೈಡೆಡ್ ಬೈ 100. 2 ಕ್ಯಾನ್ಸಲ್ ಆಗುತ್ತೆ. 5 3 15, 1 0 2 0. ಸರಿಯಾದ ಉತ್ತರ ಆಪ್ಷನ್ ಎ 1,500 ರು. ಸರಳ ಬಡ್ಡಿ. ಬೇಸಿಕ್ 5 ಟ್ರಿಕ್ಸ್ ಹೇಳ್ಕೊಡ್ತೀನಿ. 3 ವರ್ಷಗಳ ಕಾಲ ವಾರ್ಷಿಕ 10% 5,000 ಹೂಡಿಕೆ ಮಾಡಿದಾಗ ಸರಳ ಬಡ್ಡಿ. ಇದನ್ನ TR ಶೇಕಡ ಅಂತ ಕರೆಯಲಾಗುತ್ತೆ. T ಅಂದ್ರೆ ಟೈಮ್ ಸಮಯ, R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ಬಡ್ಡಿ ದರ. ಸಮಯ ಕೊಟ್ಟಿದ್ದಾರೆ 3 ವರ್ಷ ಇಂಟು ಬಡ್ಡಿ ದರ ಕೂಡ ಕೊಟ್ಟಿದ್ದಾರೆ 10%. ಎರಡನ್ನ ಗುಣಾಕಾರ ಮಾಡಿ 30%. ಈ 30% ಅನ್ನೋದು ಸರಳ ಬಡ್ಡಿ. ಸರಳ ಬಡ್ಡಿ. 100% ಅನ್ನೋದು ಅಸಲು ಅಥವಾ ಪ್ರಿನ್ಸಿಪಾಲ್. 30%ಕ್ಕೆ ಕಂಡುಹಿಡಿಯಬೇಕು. ಅಸಲನ್ನ ಕೊಟ್ಟಿದ್ದಾರೆ. ಅಸಲು ಎಂಬುದು 100%. 100%ಕ್ಕೆ 5,000 ರು ಆದರೆ ಸರಳ ಬಡ್ಡಿ 30%. 30%ಕ್ಕೆ ಎಷ್ಟು? ಪರ್ಸೆಂಟೇಜ್ ಕ್ಯಾನ್ಸಲ್. 2 ಕ್ಯಾನ್ಸಲ್. ಒಂದಿದೆ 50 ಆಗ್ತಿದೆ ಅಂದರೆ 50ನ ಗುಣಾಕಾರ ಮಾಡಲಾಗಿದೆ. ಇಲ್ಲೂ ಕೂಡ 50ನ ಗುಣಾಕಾರ ಮಾಡಿ. 30 ಇಂಟು 50 3 5 15, 2 ಹಾಗೆ ಬರ್ಕೋತೀನಿ. ಸರಳ ಬಡ್ಡಿ 1,500 ರು. ಸರಿಯಾದ ಉತ್ತರ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಟ್ರೈ ಮಾಡಿ.
ಅಸಲು ಕೊಟ್ಟಿದ್ದಾರೆ, ಟಿ ಆರ್ ಶೇಕಡ ಕೂಡ ಕೊಟ್ಟಿದ್ದಾರೆ. ಟ್ರೈ ಮಾಡಿ. ಎರಡು ವರ್ಷಗಳ ಕಾಲ ವಾರ್ಷಿಕ 5% 6,000 ರು ಹೂಡಿಕೆ ಮಾಡಿದಾಗ ಸರಳ ಬಡ್ಡಿ. ಟಿ ಆರ್ ಶೇಕಡ, ಟಿ ಅಂದರೆ 2 ವರ್ಷ, ಆರ್ ಅಂದರೆ 5%. ಎರಡನ್ನು ಗುಣಾಕಾರ ಮಾಡಿ 10%. ಇದು ಸರಳ ಬಡ್ಡಿ. 100% ಕೊಟ್ಟಿದ್ದಾರೆ. 100% ಅನ್ನೋದು ಅಸಲು. 100%ಕ್ಕೆ 6,000 ರು ಆದರೆ 10%ಕ್ಕೆ ಎಷ್ಟು? ಪರ್ಸೆಂಟೇಜ್ ಕ್ಯಾನ್ಸಲ್. 20 ಕ್ಯಾನ್ಸಲ್. ಒಂದಿದೆ 60 ಆಗ್ತಿದೆ ಅಂದರೆ 60ನ್ನು ಗುಣಾಕಾರ ಮಾಡಲಾಗಿದೆ. ಇಲ್ಲೂ ಕೂಡ 60ನ್ನು ಗುಣಾಕಾರ ಮಾಡಿ. 10 × 60 60, 0 ಹಾಗೆ ಬರ್ಕೋತೀನಿ. ಸರಿಯಾದ ಉತ್ತರ ಆಪ್ಷನ್ ಸಿ, 600 ಸರಳ ಬಡ್ಡಿ. ನೆಕ್ಸ್ಟ್ ಟೈಪ್ಗೆ ಹೋಗೋಣ. ಅರ್ಥ ಆಗಿದೆ ಅನ್ಕೋತೀನಿ. ಟ್ರಿಕ್ಸನ್ನು ಯೂಸ್ ಮಾಡಿ ಟೈಮನ್ನು ಸೇವ್ ಮಾಡ್ಬೋದು. ಎರಡು ವರ್ಷಗಳ ಕಾಲ ವಾರ್ಷಿಕ 5%ರಂತೆ 6,000 ರು ಹೂಡಿಕೆ ಮಾಡಿದಾಗ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸೂತ್ರ ಹಾಕೊಳ್ಳಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಪಿ ಅಂದರೆ 6,000 ಇಂಟು ಟಿ ಅಂದರೆ ಸಮಯ 2 ವರ್ಷಗಳ ಕಾಲ ಇಂಟು ಆರ್ ಅಂದರೆ 5% ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್ ಆಗುತ್ತೆ. 5 2 10, 10 60. 0 ಹಾಗೆ ಹಾಕೋತಿದ್ದೀನಿ. ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 600 ರು. ಈ ಫಾರ್ಮುಲಾ ಇಂಪಾರ್ಟೆಂಟ್. ಅಸಲು ಇಂಟು ಸಮಯ ಇಂಟು ಬಡ್ಡಿ ದರ ಡಿವೈಡೆಡ್ ಬೈ 100. ಸರಿಯಾದ ಉತ್ತರ ಆಪ್ಷನ್ ಸಿ, 600 ರು. ನೆಕ್ಸ್ಟ್ ಟೈಪ್ ಹೋಗೋಣ. ಮೊತ್ತ ಈಸ್ ಈಕ್ವಲ್ ಟು ಅಸಲು ಪ್ಲಸ್ ಸರಳ ಬಡ್ಡಿ. ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಟ್ರೈ ಮಾಡಿ ನೀವೇ ಸೂತ್ರವನ್ನು ಬಳಸ್ಕೊಂಡು. 4 ವರ್ಷಗಳ ಕಾಲ ವಾರ್ಷಿಕ 12%ರಂತೆ 8,000 ರು ಹೂಡಿಕೆ ಮಾಡಿದಾಗ ಮೊತ್ತವನ್ನು ಕಂಡುಹಿಡಿಯಿರಿ. ಮೊತ್ತ ಅಂದರೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಮೊದಲು ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡ್ಕೊಳ್ಳೋಣ. ಫಾರ್ಮುಲಾ PTR ಡಿವೈಡೆಡ್ ಬೈ 100. ಪಿ ಅಂದರೆ 8,000, ಟಿ ಅಂದರೆ 4 ವರ್ಷ, ಆರ್ ಅಂದರೆ 12% ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್ ಆಗುತ್ತೆ. 2 ಗುಣಾಕಾರ ಮಾಡಿ 8 4 32, 0 ಹಾಗೆ ಬರ್ಕೋತೀನಿ, ಇಂಟು 12. 0 12 24, 2 ದಶಕ, 12 3 36, 38. ಇದು ಸರಳ ಬಡ್ಡಿ. ಮೊತ್ತ ಈಸ್ ಈಕ್ವಲ್ ಟು ಅಸಲು ಪ್ಲಸ್ ಸರಳ ಬಡ್ಡಿ. ಅಮೌಂಟ್ ಈಸ್ ಈಕ್ವಲ್ ಟು ಅಸಲು ಅಂದರೆ 8,000 ರು ಪ್ಲಸ್ ಸರಳ ಬಡ್ಡಿ ಅಂದರೆ 3,840. 0 4 8 8 ಪ್ಲಸ್ 3 11. ಹಾಗಾದರೆ ಮೊತ್ತ ಅಥವಾ ಅಮೌಂಟ್ ಈಸ್ ಈಕ್ವಲ್ ಟು 11,840 ರು. ಇದು ಬೇಸಿಕ್ ಮೆಥಡ್. ಮೊತ್ತವನ್ನು ಕೇಳಿರೋದ್ರಿಂದ ಅಮೌಂಟನ್ನು ಕಂಡುಹಿಡಿಬೇಕು. ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಅಂದರೆ TR
ಶೇಕಡ ಅಂದರೆ ಸಮಯ ಮತ್ತು ಬಡ್ಡಿ ದರ ಶೇಕಡವನ್ನು ಎರಡನ್ನ ಗುಣಾಕಾರ ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ. ಪ್ರಿನ್ಸಿಪಲ್ ಅಥವಾ ಅಸಲು ಬೇಕಂದ್ರೆ 100%. ಇದೆರಡನ್ನ ಕೂಡಿದ್ರೆ ಬರುವಂಥದ್ದೇ ಮೊತ್ತ ಅಥವಾ ಅಮೌಂಟ್. ಈಗ ಅಮೌಂಟನ್ನು ಕೇಳಿದ್ದಾರೆ. TR ಶೇಕಡ ಅಂದರೆ ಸಮಯ ಬಂದು 4 ವರ್ಷ, ಬಡ್ಡಿ ದರ 12%. ಎರಡನ್ನ ಗುಣಾಕಾರ ಮಾಡಿ 48% ಅನ್ನೋದು ಸಿಂಪಲ್ ಇಂಟ್ರೆಸ್ಟ್. ಅವ್ರು ಕೇಳಿರೋದು ಅಮೌಂಟ್ 100% ಪ್ಲಸ್ TR ಶೇಕಡವನ್ನು ಕೂಡಿಸಿದ್ರೆ ಬರುವಂಥದ್ದೇ ಅಮೌಂಟ್. TR ಶೇಕಡ 48, ಪ್ರಿನ್ಸಿಪಲ್ 100%. ಎರಡನ್ನ ಕೂಡಿಸಿ 148% ಎಂಬುದು ಅಮೌಂಟ್ ಅಥವಾ ಮೊತ್ತ. $8,000 ಅನ್ನೋದು 100%ಕ್ಕೆ 8,000 ರು ಆದರೆ 148ಕ್ಕೆ ಎಷ್ಟು? 148%ಕ್ಕೆ ಎಷ್ಟು? 20 ಕ್ಯಾನ್ಸಲ್ ಆಗುತ್ತೆ, ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಒಂದಿದೆ 80 ಆಗ್ತಿದೆ ಅಂದರೆ 80ನ ಗುಣಾಕಾರ ಮಾಡಲಾಗಿದೆ. ಇಲ್ಲೂ ಕೂಡ 80ನ ಗುಣಾಕಾರ ಮಾಡಿ. 148 ಇಂಟು 80, 8 64, 6 ದಶಕ, 8 4 32, 38, 8 1 8, 11. ಈ 0 ಹಾಗೆ ಬರ್ಕೋತಿದ್ದೀನಿ. ಹಾಗಾದರೆ ಮೊತ್ತ 11,840. ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. TR ಶೇಕಡವನ್ನು ಸಿಂಪಲ್ ಇಂಟ್ರೆಸ್ಟ್, 100% ಪ್ರಿನ್ಸಿಪಲ್, ಎರಡನ್ನ ಕೂಡಿಸಿದ್ರೆ ಬರುವಂಥದ್ದೇ ಅಮೌಂಟ್. ಈಸಿ ಇದೆ, ನೀವೇ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ಸನ್ನು ಟ್ರಿಕ್ಸ್ ಮೂಲಕನೇ ಸಾಲ್ವ್ ಮಾಡಿ. ನೀವೇ ಟ್ರೈ ಮಾಡಿ. ಮೂರು ವರ್ಷಗಳ ಕಾಲ ವಾರ್ಷಿಕ 15%ರಂತೆ 10,000 ರು ಹೂಡಿಕೆ ಮಾಡಿದಾಗ ಆಗುವ ಒಟ್ಟು ಮೊತ್ತವನ್ನು ಕಂಡುಹಿಡಿಯಿರಿ. ಸೇಮ್ ಅದೇ ರೀತಿ ಪ್ರಿನ್ಸಿಪಾಲ್ ಪ್ಲಸ್ TR ಶೇಕಡವನ್ನು ಅಮೌಂಟ್ ಅಂತ ತೆಗೆದುಕೊಳ್ಬೋದು. ಪ್ರಿನ್ಸಿಪಾಲ್ ಅಂದರೆ 100% ಪ್ಲಸ್ TR ಅಂದರೆ T ಅಂದರೆ ಟೈಮ್, 3 ಇಂಟು R ಅಂದರೆ ಬಡ್ಡಿ ದರ 15%. 100 ಪ್ಲಸ್ 15 3 45, ಎರಡನ್ನ ಕೂಡಿಸಿ 145%. ಇದು ಅಮೌಂಟ್ ಆಗಿರುತ್ತೆ. ಅವರು ಕೊಟ್ಟಿರೋದು ಪ್ರಿನ್ಸಿಪಾಲ್ ಅಂದರೆ ಅಸಲಿಗೆ ಕೊಟ್ಟಿದ್ದಾರೆ. ಅಸಲು 100%ಕ್ಕೆ 10,000 ರು ಆದರೆ 145ಕ್ಕೆ ಎಷ್ಟು? ಈಸಿ ಇದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಶೇಕಡವಾರು ಕ್ಯಾನ್ಸಲ್ ಆಗುತ್ತೆ, 20 ಕ್ಯಾನ್ಸಲ್ ಆಗುತ್ತೆ. ಒಂದಿದೆ 100 ಆಗ್ತಿದೆ ಅಂದರೆ 100ನ ಗುಣಾಕಾರ ಮಾಡಲಾಗಿದೆ. ಇಲ್ಲೂ ಕೂಡ 100ನ ಗುಣಾಕಾರ ಮಾಡಿ. 145 ಇಂಟು 100 ಅಂದರೆ 20, ಹಾಗೆ ಬರ್ಕೋತೀನಿ. ಹಾಗಾದರೆ ಸರಿಯಾದ ಉತ್ತರ 14,500 ರು. ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಇದು ಇಂಪಾರ್ಟೆಂಟ್. TR ಶೇಕಡ ಅಂದರೆ ಸಿಂಪಲ್ ಇಂಟ್ರೆಸ್ಟ್, 100% ಅಂದರೆ ಪ್ರಿನ್ಸಿಪಾಲ್, ಎರಡನ್ನ ಕೂಡಿಸಿದ್ರೆ ಅದೇ ಅಮೌಂಟ್. ನೆಕ್ಸ್ಟ್ ಟೈಪ್ಗೆ ಹೋಗೋಣ. ಟೈಪ್ 3, ಬಡ್ಡಿ ದರ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಅಸಲು ಇಂಟು ಸಮಯ. ಸಿಂಪಲ್ ಇಂಟ್ರೆಸ್ಟ್ ಇಂಟು 100, ಅಸಲು ಅಂದರೆ P ಇಂಟು ಸಮಯ ಅಂದರೆ T. ಅಥವಾ ಇದನ್ನು ಸಿಂಪಲ್ ಇಂಟ್ರೆಸ್ಟ್ ಅದೇ ಓಲ್ಡ್ ಫಾರ್ಮುಲಾನೇ ಹಾಕೊಂಡು ಕೂಡ ಸಾಲ್ವ್ ಮಾಡ್ಬೋದು.
ಇದನ್ನ ಹೇಗೆ ಬರ್ಕೊಂಡಿದ್ದಾರೆ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100 ಅಂತ ಇದೆ. ನಮಗೆ ಬೇಕಾಗಿರೋದು R ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು 100 ಗುಣಾಕಾರ ಮಾಡಲಾಗಿದೆ. ಅಸಲು ಮತ್ತು ಸಮಯವನ್ನು ಇಲ್ಲಿ ಕೆಳಗೆ ತಗೊಂಡ್ರೆ ಅದು ಡಿವೈಡ್ ಆಗುತ್ತೆ. ಹಾಗಾಗಿ R ಈಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು T. ಈ ಸೂತ್ರ ಬಡ್ಡಿ ದರ ಕಂಡುಹಿಡಿಯುವ ಸೂತ್ರವಾಗಿದೆ. ₹800 ಮೊತ್ತವು 3 ವರ್ಷಗಳಲ್ಲಿ ಒಂದು ನಿರ್ದಿಷ್ಟ ಸರಳ ಬಡ್ಡಿಯಲ್ಲಿ ₹956 ದರವನ್ನು ಅಂದರೆ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಅಸಲನ್ನು ಕೊಟ್ಟಿದ್ದಾರೆ P ಈಸ್ ಈಕ್ವಲ್ ಟು 800 ರು, ಟೈಮ್ ಕೊಟ್ಟಿದ್ದಾರೆ 3 ವರ್ಷ, ಸರಳ ಬಡ್ಡಿ ದರದಲ್ಲಿ ₹956 ಅಂದರೆ ಇದು ಅಮೌಂಟ್ ₹956 ಹಾಗಾದರೆ ಬಡ್ಡಿ ದರ ಆರನ್ನು ಕಂಡು ಹಿಡಿಬೇಕು. ಇಲ್ಲಿ ಇನ್ನೊಂದು ಟ್ರಿಕ್ಸ್ ಏನಿದೆ ಅಂದರೆ ಸಿಂಪಲ್ ಇಂಟ್ರೆಸ್ಟನ್ನು ಕೊಟ್ಟಿಲ್ಲ. ಸಿಂಪಲ್ ಇಂಟ್ರೆಸ್ಟ್ನ ಸೂತ್ರ ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್ ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಮೊತ್ತದಿಂದ ಅಸಲನ್ನು ಕಳೆದ್ರೆ ಬರುವಂಥದ್ದೇ ಸರಳ ಬಡ್ಡಿ. ಮೊತ್ತ 956 ಮೈನಸ್ ಅಸಲು 800 ರು. ಎರಡನ್ನು ಕಳೆಯಿರಿ, 156 ರು ಅನ್ನೋದು ಸರಳ ಬಡ್ಡಿ ಆಗಿರುತ್ತೆ. ಸರಳ ಬಡ್ಡಿ ಸಿಕ್ತು, ದರವನ್ನು ಕಂಡುಹಿಡಿಯಿರಿ. ಬಡ್ಡಿ ದರವನ್ನು ಕಂಡುಹಿಡಿಯಿರಿ. R ಈಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು T. R ಈಸ್ ಈಕ್ವಲ್ ಟು ಸರಳ ಬಡ್ಡಿ ಅಂದರೆ 156 ಇಂಟು 100 ಡಿವೈಡೆಡ್ ಬೈ P ಅಂದರೆ 800 ರು. 800 ಇಂಟು T ಅಂದರೆ 3 ವರ್ಷ. 2 0 ಕ್ಯಾನ್ಸಲ್ ಆಗುತ್ತೆ. 3 3 3 5 15 3 2 6 52 ಡಿವೈಡೆಡ್ ಬೈ 8. 8 1 8, 8 6 48, ಈ 4 ದಶಕ ಬರುತ್ತೆ. 8 5 40. ಬಡ್ಡಿ ದರ 6.5%. ಸರಿಯಾದ ಉತ್ತರ ಆಪ್ಷನ್ ಡಿ 6.5%. ಸರಳ ಬಡ್ಡಿ ಅಂದರೆ ಮೊತ್ತ ಮೈನಸ್ ಅಸಲು ಮಾಡಿ ಸರಳ ಬಡ್ಡಿ ಸಿಗುತ್ತೆ. ಬಡ್ಡಿ ದರದ ಸೂತ್ರ SI ಇಂಟು 100 ಡಿವೈಡೆಡ್ ಬೈ P ಇಂಟು T. ನೆಕ್ಸ್ಟ್ ಕ್ವಶನ್ ನೀವು ಸಾಲ್ವ್ ಮಾಡಿ, ಈಸಿ ಇದೆ. ₹1200 ಮೊತ್ತವು 4 ವರ್ಷಗಳಲ್ಲಿ ಒಂದು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ 1560 ಆಗುತ್ತದೆ. ಹಾಗಾದರೆ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಪ್ರಿನ್ಸಿಪಾಲ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಾಲ್ ಇಸ್ ಈಕ್ವಲ್ ಟು 1200 ರು, ಟೈಮ್ 4 ವರ್ಷ, ಸರಳ ಬಡ್ಡಿ ದರವನ್ನು ಕಂಡುಹಿಡಿಬೇಕು. ಅಮೌಂಟನ್ನು ಕೊಟ್ಟಿದ್ದಾರೆ 1560. ಹಾಗಾದರೆ ಆರನ್ನು ಕಂಡುಹಿಡಿಯಿರಿ. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅಮೌಂಟ್ ಅಂದರೆ 1560 ಮೈನಸ್ 1200 ರು. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 2 ಕಳೆಯಿರಿ, 360. ಇದು ಸರಳ ಬಡ್ಡಿ. R is equal to simple interest into 100 divided by P into T. ಸರಳ ಬಡ್ಡಿ ಅಂದರೆ 360 ಇಂಟು 100 ಡಿವೈಡೆಡ್ ಬೈ P ಅಂದರೆ 1200 ಇಂಟು T ಅಂದರೆ 4.
2 0 2 0 ಕ್ಯಾನ್ಸಲ್ ಆಗುತ್ತೆ. 12 1 12, 12 3 36, 0 ಹಾಗೆ ಬರ್ಕೋತೀನಿ. 4 1 4, 4 7 28, 2 ದಶಕ ಬರುತ್ತೆ. 0.4 5 20. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ 7.5%. ಟೈಪ್ 4. ಒಂದು ಮೊತ್ತವು 8 ವರ್ಷಗಳಲ್ಲಿ ತನ್ನಷ್ಟಕ್ಕೆ ತಾನೇ ದ್ವಿಗುಣಗೊಳ್ಳುತ್ತದೆ. ಹಾಗಾದರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು? ಒಂದು ಮೊತ್ತವು 8 ವರ್ಷಗಳಲ್ಲಿ ತನ್ನಷ್ಟಕ್ಕೆ ತಾನೇ ದ್ವಿಗುಣಗೊಳ್ಳುತ್ತದೆ ಅಂದರೆ ಪ್ರಿನ್ಸಿಪಾಲ್ ಅಂತ ತೆಗೆದುಕೊಳ್ಳೋಣ. 100 ತನ್ನಷ್ಟಕ್ಕೆ ತಾನೇ ದ್ವಿಗುಣ ಅಂದರೆ 100 ದ್ವಿಗುಣ ಆಗುತ್ತೆ ಅಂದರೆ 200 ಆಗುತ್ತೆ. ಇದು ಅಮೌಂಟ್. ವಾರ್ಷಿಕ ಸರಳ ಬಡ್ಡಿ ದರ ಅಂತ ಕೇಳಿದ್ದಾರೆ. ಎಷ್ಟು ವರ್ಷಗಳಲ್ಲಿ ಅಂತ ಕೊಟ್ಟಿದ್ದಾರೆ? 8 ವರ್ಷಗಳಲ್ಲಿ. ಸೇಮ್ ಅದೇ ರೀತಿ ಫಾರ್ಮುಲಾ ಹಾಕೊಳ್ಳೋಣ. R = SI × 100 ಡಿವೈಡೆಡ್ ಬೈ P × T. R = SI ಅಂದರೆ ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಅಮೌಂಟ್ 200, ಪ್ರಿನ್ಸಿಪಾಲ್ 100. ಎರಡನ್ನ ಕಳೆದ್ರೆ ಸಿಂಪಲ್ ಇಂಟ್ರೆಸ್ಟ್ = 100 ಬರುತ್ತದೆ. 100 × 100, ಪ್ರಿನ್ಸಿಪಾಲ್ ಅಂದರೆ ಕೂಡ 100 ಹಾಗೆ ಹಾಕೋತೀನಿ. 8 ವರ್ಷಗಳಲ್ಲಿ ಅಂತ ಕೊಟ್ಟಿರೋದ್ರಿಂದ 8 ಹಾಕೋತೀನಿ. ಈ 100 ಕ್ಯಾನ್ಸಲ್ ಆಗುತ್ತೆ. 8 1 8, 8 1 8, 2 ದಶಕ ಆಗುತ್ತೆ. 8 2 16, 0.85 40. ಬಡ್ಡಿ ದರ 12.5%. ಸರಿಯಾದ ಉತ್ತರ ಆಪ್ಷನ್ ಡಿ 12.5%. ಸೇಮ್ ಅದೇ ಫಾರ್ಮುಲಾನ ಯೂಸ್ ಮಾಡಿದ್ದೀವಿ. ಸರಳ ಬಡ್ಡಿ = ಮೊತ್ತ ಮೈನಸ್ ಅಸಲು. ಬಡ್ಡಿ ದರ = ಸರಳ ಬಡ್ಡಿ × 100 ಡಿವೈಡೆಡ್ ಬೈ ಅಸಲು × ಸಮಯ. ಒಂದು ಮೊತ್ತವು ಸರಳ ಬಡ್ಡಿಯಲ್ಲಿ 10 ವರ್ಷಗಳಲ್ಲಿ 3 ಪಟ್ಟು ಆಗುತ್ತದೆ. ವಾರ್ಷಿಕ ಬಡ್ಡಿ ದರ ಎಷ್ಟು? ಅಂದರೆ 100 ತೆಗೆದುಕೊಳ್ಳೋಣ. 100 10 ವರ್ಷಗಳಲ್ಲಿ 3 ಪಟ್ಟು ಅಂದರೆ 100ರ 3 ಪಟ್ಟು ಅಂದರೆ 300 ಆಗುತ್ತದೆ. ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಇದು ಪ್ರಿನ್ಸಿಪಾಲ್, ಇದು ಅಮೌಂಟ್, ಇದು ಟೈಮ್. ಸಿಂಪಲ್ ಇಂಟ್ರೆಸ್ಟ್ = ಅಮೌಂಟ್ ಮೈನಸ್ ಪ್ರಿನ್ಸಿಪಾಲ್. ಅಮೌಂಟ್ ಅಂದರೆ 300, ಪ್ರಿನ್ಸಿಪಾಲ್ ಅಂದರೆ 100. ಎರಡನ್ನ ಕಳೆಯಿರಿ, 200 ಬರುತ್ತೆ. ಇದು ಸಿಂಪಲ್ ಇಂಟ್ರೆಸ್ಟ್. ಸೂತ್ರವನ್ನು ಹಾಕೊಳ್ಳೋಣ. ಬಡ್ಡಿ ದರ = ಸರಳ ಬಡ್ಡಿ × 100 ಡಿವೈಡೆಡ್ ಬೈ ಅಸಲು × ಸಮಯ. ಸರಳ ಬಡ್ಡಿ ಅಂದರೆ 200 × 100, ಅಸಲು 100 × ಸಮಯ 10. ಈ 100 ಕ್ಯಾನ್ಸಲ್ ಆಗುತ್ತೆ. ಈ 0 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ಬಡ್ಡಿ ದರ 20%. ಸರಿಯಾದ ಉತ್ತರ ಆಪ್ಷನ್ ಬಿ 20%. SI = PTR ಡಿವೈಡೆಡ್ ಬೈ 100. ಈ ಒಂದು ಫಾರ್ಮುಲಾನ ಕಲ್ತ್ಕೊಂಡ್ರೆ ಸಾಕು, ಯಾವ ರೀತಿ ಕ್ವಶನ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಟೈಪ್ಗೆ ಹೋಗೋಣ. ನೀವೇ ಟ್ರೈ ಮಾಡಿ. ಮೊತ್ತವು 5 ವರ್ಷಗಳಲ್ಲಿ ಸರಳ ಬಡ್ಡಿಯಲ್ಲಿ ತನ್ನಷ್ಟಕ್ಕೆ ತಾನೇ ದ್ವಿಗುಣಗೊಳ್ಳುತ್ತದೆ. ಎಷ್ಟು ವರ್ಷಗಳಲ್ಲಿ ಅದು 4 ಪಟ್ಟು ಆಗುತ್ತದೆ ಅಂತ ಕೇಳಿದ್ದಾರೆ. ಒಂದು ಮೊತ್ತವನ್ನು ಇಲ್ಲಿ ನಾನು P ಅಂತ ತೆಗೆದುಕೊಳ್ತಿದ್ದೀನಿ.
5 ವರ್ಷಗಳಲ್ಲಿ ಅಂದರೆ 5 ವರ್ಷಗಳಲ್ಲಿ ತನ್ನಷ್ಟಕ್ಕೆ ತಾನೇ ದ್ವಿಗುಣಗೊಳ್ಳುತ್ತೆ ಅಂದರೆ 2p ಆಗುತ್ತದೆ. ಎಷ್ಟು ವರ್ಷಗಳಲ್ಲಿ ಅದು 4 ಪಟ್ಟು ಆಗುತ್ತೆ ಅಂತ ಕೇಳ್ತಿದ್ದಾರೆ. ಒಂದು ಮೊತ್ತವು ದ್ವಿಗುಣಗೊಳ್ಳುತ್ತೆ 5 ವರ್ಷಗಳಲ್ಲಿ 4 ಪಟ್ಟು ಆಗಲು ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ? ಸಿಂಪಲ್. ಪಿ ಮೈನಸ್ ಮಾಡಿದ್ರೆ ಪಿ ಬರುತ್ತೆ. ಪಿಗೆ 5 ವರ್ಷ ಆದರೆ ಇದೆರಡನ್ನ ಮೈನಸ್ ಮಾಡಿದ್ರೆ 3pಗೆ ಎಷ್ಟು? ಪಿ ಕ್ಯಾನ್ಸಲ್ ಮಾಡಿ ಏನೂ ಇಲ್ಲ ಅಂದರೆ 1ಕ್ಕೆ 5ಅನ್ನು ಗುಣಾಕಾರ ಮಾಡಿದರೆ ಇಲ್ಲೂ ಕೂಡ 5ಅನ್ನು ಗುಣಾಕಾರ ಮಾಡಿ 5 3 15. 15 ವರ್ಷಗಳಲ್ಲಿ ತನ್ನಷ್ಟಕ್ಕೆ ತಾನೇ 4 ಪಟ್ಟು ಆಗುತ್ತದೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಕೂಡ ಸಾಲ್ವ್ ಮಾಡ್ಬೋದು. ಒಂದು ಮೊತ್ತವು ಸರಳ ಬಡ್ಡಿಯಲ್ಲಿ 4 ವರ್ಷಗಳಲ್ಲಿ 2 ಪಟ್ಟು ಆಗುತ್ತದೆ. ಅದು ಎಷ್ಟು ವರ್ಷಗಳಲ್ಲಿ 5 ಪಟ್ಟು ಆಗುತ್ತದೆ? ಸೇಮ್ ಅದೇ ರೀತಿ ಅಸಲು 4 ವರ್ಷಗಳಲ್ಲಿ 2 ಪಟ್ಟು ಅಂದರೆ 2p. ಎಷ್ಟು ವರ್ಷಗಳಲ್ಲಿ 5 ಪಟ್ಟು ಅಂದರೆ 5p. ಎರಡರ ವ್ಯತ್ಯಾಸ p 4 ವರ್ಷಗಳಲ್ಲಿ. ಹಾಗಾದರೆ 5 ಪಟ್ಟು ಎರಡರ ವ್ಯತ್ಯಾಸ 4pಗೆ ಎಷ್ಟು? ಪಿ ಕ್ಯಾನ್ಸಲ್ ಆಗುತ್ತೆ, ಏನೂ ಇಲ್ಲ ಅಂದರೆ 1 ಇದ್ದು 4 ಆಗ್ತಿದೆ ಅಂದರೆ 4ಅನ್ನು ಗುಣಾಕಾರ ಮಾಡಲಾಗಿದೆ. ಇಲ್ಲೂ ಕೂಡ 4ಅನ್ನು ಗುಣಾಕಾರ ಮಾಡಿ 4 × 4 16 ವರ್ಷಗಳು. 16 ವರ್ಷಗಳಲ್ಲಿ 5 ಪಟ್ಟು ಆಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ 16 ವರ್ಷಗಳು. ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಹೋಗೋಣ. ಟೈಪ್ 6. ಸರಳ ಬಡ್ಡಿಯ ಮೇಲೆ ನೀಡಲಾದ ಹಣವು 4 ವರ್ಷಗಳಲ್ಲಿ 7/5 ಪಟ್ಟು ಹೆಚ್ಚಾಗುತ್ತದೆ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಸರಳ ಬಡ್ಡಿಯ ಮೇಲೆ ನೀಡಲಾದ ಹಣವು 4 ವರ್ಷಗಳಲ್ಲಿ 7/5. ಅಸಲು 5 ಇದೆ, ಮೊತ್ತ 7 ಆಗ್ತಿದೆ. 5 ಇದ್ದಿದ್ದು 7 ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸರಳ ಬಡ್ಡಿ = ಮೊತ್ತ ಮೈನಸ್ ಅಸಲು. ಮೊತ್ತ ಅಂದರೆ 7, ಅಸಲು ಅಂದರೆ 5. ಎರಡನ್ನ ಕಳೆದ್ರೆ ಸರಳ ಬಡ್ಡಿ 2 ಆಗುತ್ತೆ. ಸರಳ ಬಡ್ಡಿ ಸಿಕ್ಕಿದೆ, ವರ್ಷ ಸಿಕ್ಕಿದೆ, ಅಸಲು 5. ಬಡ್ಡಿ ದರವನ್ನು ಕಂಡುಹಿಡಿಯೋಣ. ಸೂತ್ರ ಹಾಕೋಣ. R = SI × 100 ಡಿವೈಡೆಡ್ ಬೈ P × T. ಸರಳ ಬಡ್ಡಿ 2 × 100 ಡಿವೈಡೆಡ್ ಬೈ P ಅಂದರೆ 5 × T ಅಂದರೆ 4 ವರ್ಷ. 2 1 2, 2 2 4, 2 1 2, 2 5 10, 5 1 5, 5 10 50. ಸರಳ ಬಡ್ಡಿ 10%. ಇದು ಇಂಪಾರ್ಟೆಂಟ್. 7/5 ಪಟ್ಟು ಅಂತ ಕೊಟ್ಟಿದ್ದಾರೆ. ಇದು ಅಸಲಾಗುತ್ತೆ, ಇದು ಒಟ್ಟು ಮೊತ್ತ ಆಗಿರುತ್ತೆ. ಒಟ್ಟು ಮೊತ್ತವನ್ನು ನಾವು ಯೂಸ್ ಮಾಡಿಕೊಂಡು ಸರಳ ಬಡ್ಡಿಯನ್ನು ಕಂಡುಹಿಡಿಬೇಕು. ಅಸಲು ಅವರೇ ಕೊಟ್ಟಿದ್ದಾರೆ, ವರ್ಷನೂ ಕೂಡ ಅವರೇ ಕೊಟ್ಟಿದ್ದಾರೆ. ಈ ಸೂತ್ರವನ್ನು ಬಳಸಿ ಬಡ್ಡಿ ದರವನ್ನು ಕಂಡುಹಿಡಿಯಬೇಕು. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಸರಳ ಬಡ್ಡಿಯ ಮೇಲೆ ನೀಡಲಾದ ಹಣವು 5 ವರ್ಷಗಳಲ್ಲಿ 5/4 ಪಟ್ಟು ಹೆಚ್ಚಾಗುತ್ತದೆ. ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. 5 ವರ್ಷಗಳಲ್ಲಿ 5/4 ಪಟ್ಟು. ಹಾಗಾದರೆ ಇದು ಅಸಲು, ಇದು ಮೊತ್ತ. ಎರಡನ್ನ ಕಳೆದರೆ ಬರುವಂಥದ್ದೇ ಸರಳ ಬಡ್ಡಿ.
5 ಇದೆ, 4 ಹೋದರೆ 1, ಸರಳ ಬಡ್ಡಿ 1 ಆಗುತ್ತೆ. ಸೂತ್ರವನ್ನು ಬರೆಯೋಣ. ಬಡ್ಡಿ ದರ ಈಸ್ ಈಕ್ವಲ್ ಟು ಸರಳ ಬಡ್ಡಿ ಇಂಟು 100 ಡಿವೈಡೆಡ್ ಬೈ ಅಸಲು ಇಂಟು ಸಮಯ. ಸರಳ ಬಡ್ಡಿ 1 ಇಂಟು 100, ಅಸಲು ಅವರೇ ಕೊಟ್ಟಿದ್ದಾರೆ 4 ಇಂಟು 5 ವರ್ಷಗಳಲ್ಲಿ 5. 5 1 5, 5 2 20, 4 1 4, 4 5 20. ಬಡ್ಡಿ ದರ 5%. ಸರಿಯಾದ ಉತ್ತರ ಆಪ್ಷನ್ ಬಿ 5%. ಈಸಿ ಇದೆ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸೂತ್ರ ಇಂಪಾರ್ಟೆಂಟ್, ಹಾಗೂ ಇದು ಕನ್ವರ್ಟ್ ಮಾಡ್ಕೋತೀವಲ್ಲ ಅದು ಕೂಡ ಇಂಪಾರ್ಟೆಂಟ್. ಟೈಪ್ 7. ಎಷ್ಟು ವರ್ಷಗಳಲ್ಲಿ ವಾರ್ಷಿಕ 12.5% ದರದಲ್ಲಿ ಒಂದು ಹಣದ ಮೊತ್ತದ ಮೇಲಿನ ಸರಳ ಬಡ್ಡಿಯು ಅದರ ಅಸಲಿಗೆ ಸಮನಾಗಿರುತ್ತದೆ? ಇಂಪಾರ್ಟೆಂಟ್ ಕ್ವಶನ್ ಅಂತ ಹಾಕೊಳ್ಳಿ. ಎಷ್ಟು ವರ್ಷಗಳಲ್ಲಿ ವಾರ್ಷಿಕ ಬಡ್ಡಿ ದರ ಅಂದರೆ 6 ಕೊಟ್ಟಿದ್ದಾರೆ, 12.5%. ಒಂದು ಹಣದ ಮೊತ್ತದ ಮೇಲಿನ ಸರಳ ಬಡ್ಡಿಯು ಅದರ ಅಸಲಿಗೆ ಸಮನಾಗಿದೆ ಅಂದರೆ ಸರಳ ಬಡ್ಡಿ ಅಸಲಿಗೆ ಸಮ. ಸೂತ್ರ ಹಾಕೊಳ್ಳೋಣ. SI is equal to PTR divided by 100. ಅವ್ರು ಕೇಳಿರೋದು ವರ್ಷ ಅಂದರೆ ಸಮಯವನ್ನು ಕೇಳಿದ್ದಾರೆ. SI ಅಂದರೆ P, ಅಸಲಿಗೆ ಸಮ ಅಂತ ಕೊಟ್ಟಿರೋದ್ರಿಂದ P ಅಂತ ತೆಗೆದುಕೊಳ್ತಿದ್ದೀನಿ. P ಇಂಟು ಸಮಯ ಕೇಳಿದರೆ T ಅಂತಾನೆ ಹಾಕೊತೀನಿ. ಬಡ್ಡಿ ದರ 12.5% ಡಿವೈಡೆಡ್ ಬೈ 100. EP ಕ್ಯಾನ್ಸಲ್ ಆಗುತ್ತೆ. 100 ಇದ್ದಿದ್ದು ಈಕ್ವಲ್ ಇಂದ ಎಡಗಡೆಗೆ ಬಂದರೆ ಗುಣಾಕಾರ ಆಗುತ್ತೆ. 12 is equal to 12.5T. ಅವರು ಕೇಳಿರೋದು T, ಹಾಗಾಗಿ 12.5 ಈಕ್ವಲ್ ಇಂದ ಕೆಳಗೆ ಬರ್ತಿದೆ. T is equal to 100 by 12.5. ಈ ಪಾಯಿಂಟನ್ನು ಬಲಗಡೆ ತೆಗೆದುಕೊಳ್ತಿದ್ದೀವಿ. ಇಲ್ಲಿ 0 ಆಗುತ್ತೆ, ಇದು 125 ಆಗುತ್ತೆ. 1000 by 125. 25 5 125, 25 4 100, 0 ಹಾಗೆ ಬರ್ಕೋತೀನಿ. 5 1 5, 5 8 40. ಎಷ್ಟು ವರ್ಷಗಳು ಅಂತ ಕೇಳಿದ್ರೆ ಆಪ್ಷನ್ ಬಿ 8 ವರ್ಷಗಳು. ಈ ಪಾಯಿಂಟ್ ಇಂಪಾರ್ಟೆಂಟ್. ಹಣದ ಮೊತ್ತದ ಮೇಲಿನ ಸರಳ ಬಡ್ಡಿಯು ಅದರ ಅಸಲಿಗೆ ಸಮ. ಸರಳ ಬಡ್ಡಿ ಈಸ್ ಈಕ್ವಲ್ ಟು ಅದರ ಅಸಲು. PP ಕ್ಯಾನ್ಸಲ್ ಆಗುತ್ತೆ. T ಬೇಕು, T ಅನ್ನು ಕಂಡುಹಿಡಿದಿದ್ದೀವಿ. ಆಪ್ಷನ್ ಬಿ 8 ವರ್ಷಗಳು. ಇದೇ ರೀತಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕಾನ್ಸೆಪ್ಟ್ ಅನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ರೀತಿ ಕ್ವಶನ್ಸ್ ಕೊಟ್ಟರು ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಷ್ಟು ವರ್ಷಗಳಲ್ಲಿ ವಾರ್ಷಿಕ 10% ದರದಲ್ಲಿ ಒಂದು ಹಣದ ಮೊತ್ತದ ಮೇಲಿನ ಸರಳ ಬಡ್ಡಿಯು ಅದರ ಅಸಲಿಗೆ ಸಮನಾಗಿರುತ್ತದೆ? ಸೇಮ್ ಅದೇ ರೀತಿ ಫಾರ್ಮುಲಾ ಹಾಕೊಳ್ಳೋಣ. SI is equal to PTR divided by 100. ಬಡ್ಡಿ ದರ 10%, ಸರಳ ಬಡ್ಡಿ is equal to ಅಸಲು. SI is equal to P ಇಂಟು T ಕಂಡುಹಿಡಿಬೇಕು. ಬಡ್ಡಿ ದರ 10% ಡಿವೈಡೆಡ್ ಬೈ 100. ಈ 0 ಕ್ಯಾನ್ಸಲ್ ಆಗುತ್ತೆ. PP ಕ್ಯಾನ್ಸಲ್ ಆಗುತ್ತೆ. 10 ಹಾಗೆ ಬರ್ಕೋತೀನಿ is equal to T. 10 ವರ್ಷಗಳಲ್ಲಿ. ಹಾಗಾದರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಟೈಪ್ಗೆ ಹೋಗೋಣ.
ಟೈಪ್ 8. ಒಂದು ಅಸಲಿನ ಮೇಲೆ 2 ವರ್ಷಕ್ಕೆ 12% ದರದಲ್ಲಿ 3 ವರ್ಷಕ್ಕೆ 10% ಬಡ್ಡಿ ದರದಲ್ಲಿ ಸಿಗುವ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸವು 1200 ರು ಆಗಿದೆ. ಹಾಗಾದರೆ ಅಸಲನ್ನ ಕಂಡುಹಿಡಿಯಿರಿ. TR ಶೇಕಡ ಮೈನಸ್ TR ಶೇಕಡ, ಎರಡರ ನಡುವಿನ ವ್ಯತ್ಯಾಸ 1200 ರು. ಮೊದಲು ತೆಗೆದುಕೊಳ್ಳೋಣ. ಮೊದಲು 3 ವರ್ಷ ಅಂತ ತೆಗೆದುಕೊಳ್ಳೋಣ. 3 ವರ್ಷ 10% ಬಡ್ಡಿ ದರ ಮೈನಸ್ 2 ವರ್ಷ ಇಂಟು 12% ಬಡ್ಡಿ ದರ ಇಸ್ ಈಕ್ವಲ್ ಟು 1200 ರು. ವ್ಯತ್ಯಾಸ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಕಳೆಯುವ ಸಿಂಬಲ್ ಅನ್ನ ಹಾಕಿದ್ದೀನಿ. 3 ಇಂಟು 10 ಮಾಡಿ 30% ಮೈನಸ್ 12 24% ಇಸ್ ಈಕ್ವಲ್ ಟು 1200 ರು. ಎರಡನ್ನ ಕಳೆಯಿರಿ. 6%ಕ್ಕೆ 1200 ರು ಆದರೆ ಅಸಲನ್ನ ಯಾವಾಗಲೂ ನಾವು 100% ಅಂತಾನೆ ತೆಗೆದುಕೊಳ್ಳೋದು. 100%ಕ್ಕೆ ಎಷ್ಟು? 100%ಕ್ಕೆ ಎಷ್ಟು? ಶೇಕಡವಾರು ಕ್ಯಾನ್ಸಲ್ ಆಗುತ್ತೆ. 6 ಇದ್ದಿದ್ದು 12 ಅಂದ್ರೆ 6 2 12 2 0 ಹಾಗೆ ಹಾಕೋತಿದ್ದೀನಿ. ಅಂದ್ರೆ 200ನ ಗುಣಾಕಾರ ಮಾಡಿದ್ರೆ 1200 ರು ಬರುತ್ತೆ. ಇಲ್ಲೂ ಕೂಡ 200ನ ಗುಣಾಕಾರ ಮಾಡಿ 200 2 0 ಹಾಗೆ ಹಾಕೋತಿದ್ದೀನಿ. ಅಸಲು ಅಥವಾ ಪ್ರಿನ್ಸಿಪಾಲ್ 20,000. ಸರಿಯಾದ ಉತ್ತರ ಆಪ್ಷನ್ ಬಿ 20,000 ರು. ವ್ಯತ್ಯಾಸ ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ಕಳೆಯುವ ಸಿಂಬಲ್ ಅನ್ನ ಹಾಕಿದ್ದೀನಿ. ಇದು ಇಂಪಾರ್ಟೆಂಟ್. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ, ಈಸಿ ಇದೆ. ಒಂದು ಅಸಲಿನ ಮೇಲೆ 2 ವರ್ಷಗಳಿಗೆ ವರ್ಷಕ್ಕೆ 10% ದರದಲ್ಲಿ ಮತ್ತು 3 ವರ್ಷಗಳಿಗೆ ವರ್ಷಕ್ಕೆ 12% ದರದಲ್ಲಿ ಸಿಗುವ ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸವು 800 ರು ಆಗಿದೆ. ಹಾಗಾದ್ರೆ ಅಸಲನ್ನ ಕಂಡುಹಿಡಿಯಿರಿ. ಸೇಮ್ ಅದೇ ರೀತಿ ಇದೆ. TR ಶೇಕಡ, ವ್ಯತ್ಯಾಸ ಅಂತ ಕೊಟ್ಟಿರೋದ್ರಿಂದ ಮೈನಸ್ TR ಶೇಕಡ ಈಸ್ ಈಕ್ವಲ್ ಟು 800 ರು. 3 ವರ್ಷ ಇಂಟು 12%. ದೊಡ್ಡ ಸಂಖ್ಯೆನ ಮೊದಲು ತೆಗೆದುಕೊಳ್ಬೇಕು, ಹಾಗಾಗಿ ಇದನ್ನೇ ಫಸ್ಟ್ ತೆಗೆದುಕೊಂಡಿದ್ದೀನಿ. 2 ವರ್ಷ ಇಂಟು 10% ಈಸ್ ಈಕ್ವಲ್ ಟು 800 ರು. 12 36% ಮೈನಸ್ 2 20% ಈಸ್ ಈಕ್ವಲ್ ಟು 800 ರು. ಎರಡನ್ನ ಕಳೆಯಿರಿ. 16%ಕ್ಕೆ 800 ರು ಆದರೆ 100%ಕ್ಕೆ ಎಷ್ಟು? ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. 8 2 16, 8 10 100 0 ಹಾಗೆ ಬರ್ಕೋತೀನಿ. 2 ಇದ್ದಿದ್ದು 100 ಆಗ್ತಿದೆ ಅಂದ್ರೆ 50ನ್ನ ಗುಣಾಕಾರ ಮಾಡಲಾಗಿದೆ. ಇಲ್ಲೂ ಕೂಡ 50ನ್ನ ಗುಣಾಕಾರ ಮಾಡಿ 100 ಇಂಟು 50 2 0 ಹಾಗೆ ಹಾಕೋತಿದ್ದೀನಿ. ಅಸಲನ್ನ ಕೇಳಿರೋದ್ರಿಂದ P ಇಸ್ ಈಕ್ವಲ್ ಟು 5,000 ರು. 100%ಕ್ಕೆ 5,000 ರು. ನೆಕ್ಸ್ಟ್ ಹೋಗೋಣ. ಟೈಪ್ 9. ಒಂದು ಮೊತ್ತವು ಸರಳ ಬಡ್ಡಿಯಲ್ಲಿ 2 ವರ್ಷಗಳಲ್ಲಿ 14,000 ರು ಮತ್ತು 4 ವರ್ಷಗಳಲ್ಲಿ 18,000 ರು ಆಗಿದ್ದರೆ ಅಸಲು ಮತ್ತು ಬಡ್ಡಿಯ ದರವನ್ನು ಕಂಡುಹಿಡಿಯಿರಿ.
ಇದೊಂದು ಡಿಫರೆಂಟ್ ಟೈಪ್ ಆಫ್ ಕ್ವಶನ್, ಇದು ಕೂಡ ತುಂಬ ಇಂಪಾರ್ಟೆಂಟ್. 14,000 ಹಾಗೂ 18,000 ಅಮೌಂಟ್ 1 2 ವರ್ಷಗಳಲ್ಲಿ 14,000, ಅಮೌಂಟ್ 2 4 ವರ್ಷಗಳಲ್ಲಿ 18,000. ಅಮೌಂಟ್ 1 ಅಮೌಂಟು 2 ಮೊತ್ತಗಳನ್ನ ಕಳೆದ್ರೆ ಸಿಗುವಂಥದ್ದೇ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್. 4 ವರ್ಷ ಇದೆ, 2 ವರ್ಷ ಇದೆ, ಎರಡನ್ನ ಕಳೆದ್ರೆ 2 ವರ್ಷ ಬರುತ್ತೆ. 18,000 ಇದೆ, 14,000 ಇದೆ, ಎರಡನ್ನ ಕಳೆಯಿರಿ 4,000 ಬರುತ್ತೆ. ಸರಳ ಬಡ್ಡಿ 2 ವರ್ಷಗಳಿಗೆ 4,000. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ 2 ವರ್ಷಗಳಿಗೆ ಮೊತ್ತ ಗೊತ್ತಿದೆ 14,000, 2 ವರ್ಷಗಳಿಗೆ ಸರಳ ಬಡ್ಡಿ ಗೊತ್ತಿದೆ 4,000. ಇವಾಗ ನಾವು ಅಸಲನ್ನ ಕಂಡುಹಿಡಿಬಹುದು. ಅಸಲಿನ ಸೂತ್ರ ಮೊತ್ತ ಮೈನಸ್ ಸರಳ ಬಡ್ಡಿ. ಅಸಲು ಇಸ್ ಈಕ್ವಲ್ ಟು ಮೊತ್ತ ಅಂದರೆ 14,000 ಮೈನಸ್ ಸರಳ ಬಡ್ಡಿ 4,000. ಪಿ ಇಸ್ ಈಕ್ವಲ್ ಟು ಎರಡನ್ನ ಕಳೆಯಿರಿ. 14,000ದಲ್ಲಿ 4,000 ಹೋದ್ರೆ 10,000. ಅಸಲು 10,000. ಅಸಲು 10,000 ಇದೆ. ಇನ್ನೊಂದು ಕೇಳಿದ್ದಾರೆ, ಬಡ್ಡಿಯ ದರವನ್ನ ಕೇಳಿದ್ದಾರೆ. ಈಗ ಬಡ್ಡಿ ದರದ ಸೂತ್ರವನ್ನು ಹಾಕೊಳ್ಳೋಣ. ಆರ್ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು ಟಿ. SI ಅಂದರೆ 4,000, ಆರ್ ಇಸ್ ಈಕ್ವಲ್ ಟು 4,000 ಇಂಟು 100, P ಅಂದರೆ 10,000 ಇಂಟು ಸಮಯ. ಇದು ಇಂಪಾರ್ಟೆಂಟು. ನಾವು ಇದನ್ನು ಮಾತ್ರ ತಗೊಂಡಿದ್ದೀವಿ 2 ವರ್ಷಗಳಿಗೆ, ಹಾಗಾಗಿ 2 ವರ್ಷ ಅಂತಾನೆ ಹಾಕೊಂತೀನಿ. 3 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 2 1 2, 2 4, 2 10. ಆರ್ ಇಸ್ ಈಕ್ವಲ್ ಟು 20%. ಬಡ್ಡಿ ದರ 20%. ಸರಿಯಾದ ಉತ್ತರ 10,000, ಬಡ್ಡಿ ದರ 20%. ಆಪ್ಷನ್ ಎ ಕರೆಕ್ಟ್ ಆನ್ಸರ್. 2 ಮೊತ್ತಗಳನ್ನ ಕಳೆದ್ರೆ ಬರುವಂಥದ್ದೇ ಸರಳ ಬಡ್ಡಿ. ಇದು ಇಂಪಾರ್ಟೆಂಟ್. ಒಂದು ಮೊತ್ತವು ಸರಳ ಬಡ್ಡಿಯಲ್ಲಿ 2 ವರ್ಷಗಳಲ್ಲಿ Rs. 6,200 ಮತ್ತು 4 ವರ್ಷಗಳಲ್ಲಿ 7,400 ಆಗಿದ್ದರೆ ಅಸಲು ಮತ್ತು ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಅಮೌಂಟ್ 1 2 ವರ್ಷಗಳಿಗೆ 6,200 ರು, ಅಮೌಂಟ್ 2 4 ವರ್ಷಗಳಿಗೆ 7,400 ರು. ವ್ಯತ್ಯಾಸ 2 ವರ್ಷ, ಎರಡನ್ನ ಕಳೆಯಿರಿ. 0 0, 4ಅಲ್ಲಿ 2 ಹೋದ್ರೆ 2, 7ಅಲ್ಲಿ 6 ಹೋದ್ರೆ 1. ಸರಳ ಬಡ್ಡಿ 2 ವರ್ಷಗಳಿಗೆ 1,200 ರು. 2 ಮೊತ್ತಗಳನ್ನ ಕಳೆದ್ರೆ ಬರುವಂಥದ್ದೇ ಸರಳ ಬಡ್ಡಿ 1,200 ರು. ಅಸಲು, ಈಗ ಅಸಲನ್ನು ಕಂಡುಹಿಡಿಯೋಣ. ಅಸಲು ಈಸ್ ಈಕ್ವಲ್ ಟು ಅಮೌಂಟ್ ಮೈನಸ್ ಸಿಂಪಲ್ ಇಂಟ್ರೆಸ್ಟ್. ಪಿ ಇಸ್ ಈಕ್ವಲ್ ಟು ಅಮೌಂಟ್ ಅಂದರೆ 2 ಇಯರ್ಸ್ಗೆ ತಗೊಳ್ಳೋಣ, ಯಾಕಂದರೆ 2 ಇಯರ್ಸ್ಗೆ ಸಿಕ್ಕಿದೆ. ಹಾಗಾಗಿ 6,200 ರು ಮೈನಸ್ 1,200. ಎರಡನ್ನ ಕಳೆಯಿರಿ. 5,000. ಅಸಲು ಈಸ್ ಈಕ್ವಲ್ ಟು 5,000. ಅಸಲು ಸಿಕ್ತು. ಈಗ ಬಡ್ಡಿ ದರವನ್ನು ಕಂಡುಹಿಡಿಯೋಣ. ಸೂತ್ರ ಆರ್ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು ಟಿ. ಆರ್ ಇಸ್ ಈಕ್ವಲ್ ಟು SI ಅಂದರೆ 1,200 ಇಂಟು 100 ಡಿವೈಡೆಡ್ ಬೈ P ಅಂದರೆ 5,000 ಇಂಟು ಟಿ ಅಂದರೆ 2 ವರ್ಷ. 2 0 2 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 2 1 2, 2 6 12,
5 1 5, 5 2 10. 6 ಇಂಟು 2ನ ಗುಣಾಕಾರ ಮಾಡಿ 12%. ಅಸಲು 5,000, ಬಡ್ಡಿ ದರ 12%. ಸರಿಯಾದ ಉತ್ತರ ಆಪ್ಷನ್ ಬಿ, ಕರೆಕ್ಟ್ ಆನ್ಸರ್. ಲಾಸ್ಟ್ ಟೈಪ್ 10. ₹10,000 ಮೊತ್ತದ ಮೇಲೆ 10 ಮಾರ್ಚ್ 2023ರಿಂದ 22 ಮೇ 2023ರವರೆಗೆ ವಾರ್ಷಿಕ 5% ದರದಲ್ಲಿ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. SI ಕೇಳಿದರೆ SIನ ಸೂತ್ರ PTR ಡಿವೈಡೆಡ್ ಬೈ 100. SI ಇಸ್ ಈಕ್ವಲ್ ಟು P ಕೊಟ್ಟಿದ್ದಾರೆ ₹10,000 ಇಂಟು ಸಮಯ ಕೊಟ್ಟಿದ್ದಾರೆ, ಆದರೆ ಸಮಯವನ್ನು ದಿನದಲ್ಲಿ ಕೊಟ್ಟಿದ್ದಾರೆ. ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. 10 ಮಾರ್ಚ್ 2023. 2023 ಅನ್ನೋದು ಅಧಿಕ ವರ್ಷ ಆಗಿಲ್ಲ, ಹಾಗಾಗಿ ಫೆಬ್ರವರಿಯಲ್ಲಿ ನಾವು 29 ದಿನ ತಗೊಳ್ಳೋ ಹಾಗಿಲ್ಲ, 28 ದಿನ. ಮಾರ್ಚ್ 10 ಅಂತ ಕೊಟ್ಟಿದ್ದಾರೆ. ಮಾರ್ಚ್ನಲ್ಲಿ ಒಟ್ಟು 31 ದಿನಗಳು ಬರುತ್ತೆ. 10 ದಿನ ಕಳೆಯೋಣ. 31ರಲ್ಲಿ 10 ಹೋದ್ರೆ 21 ಇನ್ ರಿಮೇನಿಂಗ್ ಇದೆ. ಮಾರ್ಚ್ ಆದ್ಮೇಲೆ ಏಪ್ರಿಲ್ ಬರುತ್ತೆ. ಏಪ್ರಿಲ್ ಅಲ್ಲಿ 30 ದಿನಗಳಿರುತ್ತೆ. 30 ಹಾಕೋತೀನಿ. ಮೇ 22 ದಿನಗಳವರೆಗೆ ಅಂತ ಕೊಟ್ಟಿದ್ದಾರೆ. ಮಾರ್ಚ್, ಏಪ್ರಿಲ್, ಆಮೇಲೆ ಬರೋದೆ ಮೇ, ಹಾಗಾಗಿ 22 ಹಾಗೆ ಹಾಕೋತೀನಿ. 3 ಕೂಡಿಸಿ 3 4 7 73 ದಿನಗಳು. ಟಿ ಅನ್ನೋದು 73 ದಿನಗಳು. 73 ದಿನಗಳು ಅನ್ನೋದು 365 ದಿನಗಳಿಗೆ. 2023 ಅನ್ನೋದು ಲೀಪ್ ಇಯರ್ ಅಲ್ಲ, ಅಂದ್ರೆ ಅಧಿಕ ವರ್ಷ ಆಗಿಲ್ಲ, ಹಾಗಾಗಿ ಫೆಬ್ರವರಿಯಲ್ಲಿ 29 ದಿನಗಳು ಬರೋದಿಲ್ಲ, 28 ದಿನಗಳೇ ಬರೋದ್ರಿಂದ ವರ್ಷಕ್ಕೆ 365 ದಿನಗಳು. ಇಂಟು 6 ಅಂದರೆ 5% ಡಿವೈಡೆಡ್ ಬೈ 100. 2 ಕ್ಯಾನ್ಸಲ್ ಆಗುತ್ತೆ. 73 1 73, 73 5 365. 5 ಕ್ಯಾನ್ಸಲ್ ಆಗುತ್ತೆ. ಸರಳ ಬಡ್ಡಿ ಈಸ್ ಈಕ್ವಲ್ ಟು 100. ಸರಿಯಾದ ಉತ್ತರ ಆಪ್ಷನ್ ಎ, 100 ರೂಪಾಯಿಗಳು. ಈ ದಿನನ ನಾವು ಕನ್ವರ್ಟ್ ಮಾಡ್ಕೋತೀವಲ್ಲ, ಅದು ಇಂಪಾರ್ಟೆಂಟ್. ಹಾಗೇನೆ 365 ದಿನ ತಗೋಬೇಕಾ ಅಥವಾ 366 ದಿನ ತಗೋಬೇಕಾ ಅನ್ನೋದು ಇಯರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ₹7,300 ಮೊತ್ತದ ಮೇಲೆ 1 ಜನವರಿ 2025ರಿಂದ 15 ಮಾರ್ಚ್ 2025ರವರೆಗೆ ವಾರ್ಷಿಕ 6% ದರದಲ್ಲಿ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ. ಸೇಮ್ ಸೂತ್ರ. SI ಇಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. SI ಇಸ್ ಈಕ್ವಲ್ ಟು P ಅಂದರೆ 7,300, T ಅಂದರೆ 1 ಜನವರಿ ಅಂತ ಕೊಟ್ಟಿದ್ದಾರೆ. ಜನವರಿಯಲ್ಲಿ ಒಟ್ಟು 31 ದಿನಗಳು. 31 ದಿನಗಳಲ್ಲಿ 1 ಕಳೆದ್ರೆ 30 ದಿನಗಳು. ಫೆಬ್ರವರಿಯಲ್ಲಿ 28 ದಿನಗಳು. 2025 ಅನ್ನೋದು ಅಧಿಕ ವರ್ಷ ಅಲ್ಲ, ಯಾಕೆಂದ್ರೆ ಅದು 4ರಿಂದ ಭಾಗಾಕಾರ ಆಗೋದಿಲ್ಲ, ಹಾಗಾಗಿ ಅದು ಅಧಿಕ ವರ್ಷ ಅಲ್ಲ. ಅಧಿಕ ವರ್ಷ ಅಲ್ಲದ ದಿನಗಳು ಫೆಬ್ರವರಿಯಲ್ಲಿ 28 ದಿನಗಳು ಬರುತ್ತೆ. ಮಾರ್ಚ್ 15 ಹಾಗೆ ಹಾಕೋತೀನಿ. ಕೂಡಿಸಿ 13, 1 ದಶಕ 73. ಟಿ ಎಂಬುದು 73 ಡಿವೈಡೆಡ್ ಬೈ 365 ದಿನಗಳು. 2025 ಅಧಿಕ ವರ್ಷ ಅಲ್ಲ, ಹಾಗಾಗಿ 365 ದಿನಗಳು. ಇಂಟು ಆರ್ 6% ಡಿವೈಡೆಡ್ ಬೈ 100.
20 ಕ್ಯಾನ್ಸಲ್, 73 1 73, 73 5 365 ಗುಣಾಕಾರ ಮಾಡಿ. 6 3 18 ಒಂದು ದಶಕ, 6 7 42, 43 ಬೈ 5, 5 1 5, 5 8 40, 3 ದಶಕ, 5 7 35, 0.5 30. ಸರಳ ಬಡ್ಡಿ 87.60 ರೂಪಾಯಿಗಳು. ಸರಿಯಾದ ಉತ್ತರ ಆಪ್ಷನ್ ಸಿ, ಕರೆಕ್ಟ್ ಆನ್ಸರ್. ಇದಿಷ್ಟು ಮಾಹಿತಿ ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ನ ಮೇಲೆ ಪ್ರಾಬ್ಲಮ್ಸ್ ಆಗಿರುತ್ತೆ. ಯಾರಿಗೆ ಅರ್ಥ ಆಗಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಆಗಿ ನೋಟಿಫೈ ಆಗಿರಿ. ಸೊ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಸೊ ಅದನ್ನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅಲ್ಲೂ ಕೂಡ ಜಾಯಿನ್ ಆಗ್ಬೋದು, ನಮ್ಮನ್ನು ಫಾಲೋ ಮಾಡ್ಬೋದು.